ಬಹು ನಿರೀಕ್ಷಿತ ಮತ್ತು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿರುವಂತಹ ರಾಷ್ಟ್ರ ರಾಜಧಾನಿ ದೆಹಲಿಯ ಚುನಾವಣೆಯ ಸಮಯ ನಿಗದಿಯಾಗಿದೆ. ಫೆಬ್ರವರಿ 5ನೇ ತಾರೀಕು ಮತದಾನ. ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯ ಚುನಾವಣೆ ನಡೆಯಲಿಕ್ಕಿದೆ. ಫೆಬ್ರವರಿ 8ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿಕ್ಕಿದೆ. 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ. 13,000 ಮತಗಟ್ಟೆಗಳಲ್ಲಿ ಎಲೆಕ್ಷನ್. ಕೇಂದ್ರ ಚುನಾವಣಾ ಆಯೋಗದಿಂದ ಈಗ ವೇಳಾಪಟ್ಟಿಯನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ದೆಹಲಿಯ ಗದ್ದುಗೆಯನ್ನ ಏರೋದಕ್ಕೆ ಬಿಜೆಪಿ, ಆಪ್, ಕಾಂಗ್ರೆಸ್ ಯಾವ ರೀತಿ ತಯಾರಿಯನ್ನ ನಡೆಸಿವೆ, ಏನೆಲ್ಲ ಕಸರತ್ತನ್ನ ನಡೆಸಿವೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ಸಾವಿರ ಕೋಟಿ ರೂಪಾಯಿ ಅನುದಾನಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಫೆಬ್ರವರಿ 23ಕ್ಕೆ ದೆಹಲಿ ವಿಧಾನಸಭೆ ಅವಧಿ ಅಂತ್ಯ ಆಗುತ್ತೆ. ಅವಧಿ ಮುಕ್ತಾಯಕ್ಕೂ ಮುನ್ನವೇ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ. ಚುನಾವಣೆ ಪ್ರಕ್ರಿಯೆಯು ಕೂಡ ಮುಗಿಯುತ್ತೆ. 70 ಕ್ಷೇತ್ರಗಳಿಗೆ ಚುನಾವಣೆ. ಈ ಸಾರಿ ಯಾರಿಗೆ ಗದ್ದುಗೆ ಒಲಿಯುತ್ತೆ? ಆಪ್ ಮತ್ತೆ ದೆಹಲಿ ಗದ್ದುಗೆಯನ್ನ ಏರುವಲ್ಲಿ ಯಶಸ್ವಿ ಆಗುತ್ತಾ ಅಥವಾ ಬಿಜೆಪಿ ಕಮಾಲ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಕೊಲೀಗ ಶ್ರೀಲಕ್ಷ್ಮಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಗಮನಿಸ್ತಾ ಇದ್ದೀವಿ ಬಿಜೆಪಿ ಅಂತೂ ಸರ್ವ ಪ್ರಯತ್ನ ಮಾಡ್ತಾ ಇದೆ. ಈ ಸಾರಿ ಶತಾಯ ಗತಾಯ ದೆಹಲಿಯಲ್ಲಿ ಕಮಲ ಅರಳಲೇಬೇಕು ಅಂತ. ಆಪ್ ಒಂದ್ ರೀತಿಯ ವಿಶ್ವಾಸದಲ್ಲಿದೆ, ಈ ಸಾರಿಯೂ ಕೂಡ ನಾವೇ ಗದ್ದುಗೆಯನ್ನ ಏರೋದು ಅಂತ. ಈ ಮಧ್ಯೆ ಕಾಂಗ್ರೆಸ್ ಕೂಡ ನಿನ್ನೆ ಅಷ್ಟೇ ಪ್ಯಾರಿ ದೀದಿ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡಿ ಜನರ ಮನ ಗೆಲ್ಲೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಏನಾಗ್ಬೋದು ಈ ಸಾರಿ? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಖಂಡಿತವಾಗ್ಲೂ ಶ್ರೀಪಾದ್ ಪಾಟೀಲ್, ಈ ಹಿಂದೆ ಎಲ್ಲ ನಾವು ನೋಡೋದಾದ್ರೆ ಶೀಲಾ ದೀಕ್ಷಿತ್ ಅಂದ್ರೆ ಕಾಂಗ್ರೆಸ್ ಬಹಳ ಒಂದು ದೀರ್ಘಾವಧಿಗೆ ದೆಹಲಿಯ ಗದ್ದುಗೆಯನ್ನು ಹಿಡಿದಿಟ್ಟಿತ್ತು. ನಂತರ ಸ್ವಲ್ಪ ಕ್ಲುಪ್ತವಾದ ಅವಧಿಗೆ ಡಾಕ್ಟರ್ ಹರ್ಷವರ್ಧನ್ ಇದ್ದರು. ಬಿಜೆಪಿ ಕೂಡ ದೆಹಲಿ ಗದ್ದುಗೆಯನ್ನು ಹಿಡಿದಿತ್ತು. ಆನಂತರ ಅರವಿಂದ್ ಕೇಜ್ರಿವಾಲ್ ಕೂಡ ಬಹಳ ಅಬ್ಬರದಿಂದ ಅಲ್ಲಿ ಆಡಳಿತ ನಡೆಸಿದ್ದನ್ನು ನಾವು ನೋಡಿದ್ವಿ. ಆದರೆ ಈಗ ಆಪ್ ಸ್ವಲ್ಪ ಒಂದು ರೀತಿಯ ವಿಭಿನ್ನ ಹಾದಿಯಲ್ಲಿ ಇದೆ. ಎಲ್ಲೋ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲುವಾಸದಿಂದ ಹೊರಗೆ ಬಂದ ಮೇಲೆ ಈಗ ಮುಂದೆ ಹೇಗೆ ಆಪ್ನ ಭವಿಷ್ಯ ಏನು ಅನ್ನುವಂಥದ್ದು ಒಂದು ಕಡೆ. ಆದರೆ ಬಿಜೆಪಿ ಈಗ ದೆಹಲಿಯನ್ನ ಹೇಗಾದ್ರೂ ಮಾಡಿ ಮತ್ತೆ ಮರುವಶಕ್ಕೆ ಪಡ್ಕೊಳ್ಬೇಕು ಅನ್ನುವ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅಂತ. ಆದ್ರೆ ಈ ಸಾರಿ ನಾವು ನೋಡೋದಾದ್ರೆ ಅಲ್ಲಿ ಸಾವರ್ಕರ್ ಕಾಲೇಜ್ಗೆ ಅಡಿಗಲ್ಲು ಹಾಕಿದ್ದಂಥದ್ದು ಇರ್ಬೋದು ಪ್ರಧಾನಿ ಮೋದಿ ಅವರು. ದೆಹಲಿಯಲ್ಲಿ ಈ ಸಾರಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ ಹಿಂದುತ್ವದ ಸಿದ್ಧಾಂತದ ಒಂದು ಕಾರ್ಡನ್ನ ಜಾಸ್ತಿ ಪ್ಲೇ ಮಾಡುತ್ತಾ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂತಂದ್ರೆ ದಟ್ ಈಸ್ ನೀಡೆಡ್ ಫಾರ್ ಬಿಜೆಪಿ ಡೆಲ್ಲಿನಲ್ಲಿ ಅನ್ನುವಂಥ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಅಸ್ತ್ರವನ್ನು ಉಪಯೋಗಿಸಿದ್ರು ಅದೇ ಗ್ಯಾರಂಟಿ ಯೋಜನೆಗಳನ್ನು ಮತ್ತಷ್ಟು ಪ್ರಬಲವಾಗಿ ದೆಹಲಿಯಲ್ಲಿ ಉಪಯೋಗಿಸುವಂತಹ ಕ್ರಮಕ್ಕೆ ಮುಂದಾಗಿರುವಂಥದ್ದು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿಯ ನಂತರ ಎಲ್ರಿಗೂ ಗೊತ್ತಾಗಿದೆ. ಇನ್ನು ಆಪ್ ನೋಡೋದಾದ್ರೆ ಆಪ್ ಒಂದು ರೀತಿಯ ಸಾಫ್ಟ್ ಹಿಂದುತ್ವವನ್ನು ಕೂಡ ಪ್ರತಿಪಾದನೆ ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದು ರೀತಿ ಮಿಡ್ ವೇ ಅನ್ನೋ ರೀತಿಯಲ್ಲಿ. ಯಾಕಂತಂದ್ರೆ ಅದು ಪೂಜಾರಿಗಳಿಗೆ ಅವರು ಅನೌನ್ಸ್ ಮಾಡಿದಂತಹ ಯೋಜನೆಗಳಿರಬಹುದು ಅಥವಾ ಇನ್ನು ಅನೇಕ ಯೋಜನೆಗಳಿರ್ಬೋದು. ಜೊತೆಗೆ ಶೈಕ್ಷಣಿಕ ರೀತಿಯಲ್ಲಿ ಡೆಲ್ಲಿ ಎಜುಕೇಷನ್ ಮಾಡೆಲ್ ಅಂತ ಅವರೇನು ಕ್ಲೈಮ್ ಮಾಡ್ತಾ ಇದ್ದಾರೆ ಅದನ್ನ ಕೂಡ ಇನ್ನಷ್ಟು ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅರವಿಂದ್ ಕೇಜ್ರಿವಾಲ್ ಕಾಲದ ಯಾವೆಲ್ಲ ಯೋಜನೆಗಳು ಯಶಸ್ವಿ ಯೋಜನೆಗಳಿದ್ವು ಅದನ್ನು ಆಪ್ ಇನ್ನಷ್ಟು ಜನರ ಮುಂದಿಟ್ಟು ಜನರ ಬಳಿ ಹೋಗಬಹುದು ಅಂತ. ಒಟ್ಟು ದೆಹಲಿ ಗದ್ದುಗೆ ಯಾರಿಗೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಇನ್ಫ್ಯಾಕ್ಟ್ ಉತ್ತರ ಪ್ರದೇಶ ಚುನಾವಣೆಗಿಂತನೂ ದೆಹಲಿಯ ಚುನಾವಣೆ ಈ ಸಾರಿ ಬಹಳ ಬಹಳ ಕುತೂಹಲಕಾರಿ ಮತ್ತು ಅನ್ಪ್ರಿಡಿಕ್ಟೇಬಲ್ ಅಂತೀವಲ್ಲ ಆ ರೀತಿಯಲ್ಲಿ ಇದೆ ಅಂತಾನೆ ಹೇಳಬೇಕು. ಇವತ್ತು ಚುನಾವಣಾ ಆಯೋಗ ದಿನಾಂಕ ಫೆಬ್ರವರಿ 5 ಅಂತ ಘೋಷಣೆ ಮಾಡಿದೆ. ರಾಜೀವ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ EVMಗಳ ಬಗ್ಗೆ ಏನು ಅಬ್ಜೆಕ್ಷನ್ಸ್ ಬರ್ತಾ ಇತ್ತು ಆ ವಿಚಾರವಾಗಿ ಕೂಡ ಹೇಳಿದ್ರು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪುಗಳನ್ನು ಉಲ್ಲೇಖ ಮಾಡಿದ್ರು. ಆ ಥರ ಏನೂ ಇಲ್ಲ, EVMಗಳಲ್ಲಿ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ದೆಹಲಿಯಲ್ಲಿ 1.5 ಕೋಟಿಗೂ ಹೆಚ್ಚು ಮತದಾರರಿದ್ದಾರೆ. ಈ ಸಾರಿ ಚುನಾವಣೆಯಲ್ಲಿ 13,033 ವೋಟಿಂಗ್ ಪೋಲ್ಗಳನ್ನು ಸ್ಥಾಪನೆ ಮಾಡಲಾಗುತ್ತಂತೆ. 85 ವರ್ಷಕ್ಕಿಂತ ಹೆಚ್ಚು ವಯಸ್ಸಾದವರಿಗೆ ಮನೆಯಿಂದನೇ ವೋಟ್ ಮಾಡುವಂಥ ಸೌಲಭ್ಯನ ಕೂಡ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಒಟ್ಟು ದೆಹಲಿಯ ಚುನಾವಣೆ ಏನಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. 3 ಪಕ್ಷಗಳಿಗೂ ಕೂಡ ಕಾಂಗ್ರೆಸ್, ಬಿಜೆಪಿ ಹಾಗೂ ಆಮ್ ಆದ್ಮಿ ಪಾರ್ಟಿ 3 ಪಕ್ಷಗಳಿಗೂ ಕೂಡ ದೆಹಲಿ ಈ ಸಾರಿ ಮಾಡು ಇಲ್ಲವೇ ಮಡಿ ಹೋರಾಟನೇ ಆಗಿರುತ್ತೆ. ಶ್ರೀಪಾದ್ ಪಾಟೀಲ್.
ಶ್ರೀಲಕ್ಷ್ಮಿ, ಈ ಸಾರಿ ದೆಹಲಿ ಚುನಾವಣೆಯಲ್ಲಿ ಅಬಕಾರಿ ನೀತಿಯ ವಿಚಾರ ಪರಿಣಾಮ ಬೀರಬಹುದಾ ಆಪ್ ಮೇಲೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಆದರೆ ಅತೀಶ್ ಅವರಿಗೆ ತುಂಬಾ ಕಡಿಮೆ ಅವಧಿ ಸಿಕ್ತು, ಅವ್ರು ಏನು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಹಿಂದಿನ ಯೋಜನೆಗಳನ್ನೇ ಅವರು ಸಾರಿ ಸಾರಿ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಅಬಕಾರಿ ನೀತಿಯ ವಿಚಾರವಾಗಿ ಆಪ್ನ ಸಂಸದರು ಅರೆಸ್ಟ್ ಆಗಿದ್ದು, ಮನೀಶ್ ಸಿಸೋಡಿಯಾ ಅವರನ್ನ ಅರೆಸ್ಟ್ ಮಾಡಿದ್ದು, ಇತ್ಯಾದಿ ಇತ್ಯಾದಿ. ಸೊ ಇವೆಲ್ಲವನ್ನೂ ಕೂಡ ಗೇನ್ ಮಾಡಿಕೊಂಡು ಬಿಜೆಪಿ ಈ ಸಾರಿಯಲ್ಲಿ ಕಮಲವನ್ನು ಅರಳಿಸಬಹುದಾ ಅನ್ನೋಂಥ ಪ್ರಶ್ನೆ ಇದೆ. ಯಾವ ರೀತಿಯ ಲೆಕ್ಕಾಚಾರ ಇರಬಹುದು ಅಂತ. ಡೆಫಿನೆಟ್ಲಿ ಶ್ರೀಪಾದ್ ಪಾಟೀಲ್, ಯಾಕಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಒಂದು ವಿಭಿನ್ನತೆಗೋಸ್ಕರ ಜನ ಬಹಳ ನಂಬಿಕೆ ಇಟ್ಟು ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಮುಂದೆ ಬಂದಿರತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಮೇಲೆ ಪ್ರಾಮಾಣಿಕತೆಯ ವಿಚಾರದಲ್ಲಿ ಬಹಳ ನಂಬಿಕೆ ಇಟ್ಟು ಜನ ಅಲ್ಲಿ ವೋಟ್ ಮಾಡಿದ್ದಂಥದ್ದು. ಮತ್ತು ಕಾಂಗ್ರೆಸ್ ಬಿಜೆಪಿ ಎರಡಕ್ಕಿಂತಲೂ ಭಿನ್ನ ಇವರು ಅನ್ನುವಂಥ ಕಾರಣಕ್ಕೆ ಅವರಿಗೆ ವೋಟ್ ಮಾಡಿದ್ರು. ಆದರೆ ಮುಂದೆ ಅವರ ಸರ್ಕಾರವು ಕೂಡ ಆರೋಪಗಳನ್ನು ಎದುರಿಸಬೇಕಾಗಿ ಬಂದದ್ದು ನಾವೆಲ್ಲ ನೋಡಿದ್ವಿ ಏನೆಲ್ಲ ಆಯಿತು ಅಂತ. ಈಗ ಅರವಿಂದ್ ಕೇಜ್ರಿವಾಲ್ಗೆ ರಾಜಕೀಯವಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ಪ್ರಭಾವ ಕಮ್ಮಿ ಆಗಿರುವ ಈ ಒಂದು ಸಂದರ್ಭದಲ್ಲಿ ಚುನಾವಣೆಗಳ ವಿಚಾರದಲ್ಲಿ ಆಪ್ ಎಷ್ಟರ ಮಟ್ಟಿಗೆ ಮೊದಲಿನಂತೆ ಸದೃಢವಾಗಿ ಇರುತ್ತೆ ಅನ್ನೋ ವಿಚಾರ ಸ್ವಲ್ಪ ಡೌಟ್ಫುಲ್ ಅಂತಾನೆ ಹೇಳಬಹುದು. ಆದರೆ ಈಗಿನ ಮುಖ್ಯಮಂತ್ರಿ ಅತೀಶಿ ಅವರು ಕೂಡ ಸಾಕಷ್ಟು ಇನ್ಫ್ಲೂಯೆನ್ಷಿಯಲ್ ಆಗಿದ್ದಾರೆ, ಜನರ ಮೇಲೆ ಪರಿಣಾಮ ಬೀರುವಂಥ ಒಬ್ಬ ವ್ಯಕ್ತಿ ಆಗಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಆದರೆ ಬಿಜೆಪಿ RSS ಈಗಾಗಲೇ ಅಲ್ಲಿ ಕೇಡರ್ ಬೇಸ್ಡ್ ಸಿದ್ಧತೆಗಳನ್ನು ಆರಂಭ ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಚುನಾವಣೆಗಾಗಿ. ಹಾಗಾಗಿ ಈ ಸಾರಿ ದೆಹಲಿಯನ್ನ ವಶಕ್ಕೆ ಪಡಿಲೇಬೇಕು ಅಂತ ಬಿಜೆಪಿ ಹಾಗೂ RSS ನಿರ್ಧರಿಸಿದಂಗೆ ಕಾಣುತ್ತೆ ಈಗ ನೋಡಿದ್ರೆ. ಯಾಕಂತಂದ್ರೆ ಅವರು ಆಲ್ರೆಡಿ ಅಲ್ಲಿ ಕೆಲಸ ಮಾಡೋದಕ್ಕೆ, ತಳಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ದೇಶಾದ್ಯಂತ ಇರತಕ್ಕಂಥ ರಾಮ ಮಂದಿರದ ವಿಚಾರ ಇರ್ಬೋದು, ಇನ್ನು ಅನೇಕ ದೇವಸ್ಥಾನಗಳ ವಿಚಾರ ಇರ್ಬೋದು, ಇವೆಲ್ಲವೂ ಕೂಡ ಈ ಸಾರಿ ದೆಹಲಿ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕೂಡ ಚರ್ಚೆಗೆ ಬರುತ್ತೆ. ಮತ್ತೆ ಅಬಕಾರಿ ಹಗರಣದ ಭ್ರಷ್ಟಾಚಾರದ ವಿಚಾರವಂತೂ ಖಂಡಿತವಾಗ್ಲೂ ಈ ಸಾರಿಯ ಚುನಾವಣೆಯ ಪ್ರಮುಖ ಅಸ್ತ್ರ ಆಗಲಿದೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ನಿರೀಕ್ಷಿತ ಮತ್ತು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿರುವಂತಹ ರಾಷ್ಟ್ರ ರಾಜಧಾನಿ ದೆಹಲಿಯ ಚುನಾವಣೆಯ ಸಮಯ ನಿಗದಿಯಾಗಿದೆ. ಫೆಬ್ರವರಿ 5ನೇ ತಾರೀಕು ಮತದಾನ. ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯ ಚುನಾವಣೆ ನಡೀಲಿಕ್ಕಿದೆ. ಫೆಬ್ರವರಿ 8ಕ್ಕೆ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿಕ್ಕಿದೆ. 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ. 13,000 ಮತಗಟ್ಟೆಗಳಲ್ಲಿ ಎಲೆಕ್ಷನ್. ಕೇಂದ್ರ ಚುನಾವಣಾ ಆಯೋಗದಿಂದ ಈಗ ವೇಳಾಪಟ್ಟಿಯನ್ನ ಘೋಷಣೆ ಮಾಡಲಾಗಿದೆ. ಈಗಾಗಲೇ ದೆಹಲಿಯ ಗದ್ದುಗೆಯನ್ನ ಏರೋದಕ್ಕೆ ಬಿಜೆಪಿ, ಆಪ್, ಕಾಂಗ್ರೆಸ್ ಯಾವ ರೀತಿ ತಯಾರಿಯನ್ನ ನಡೆಸಿವೆ, ಏನೆಲ್ಲ ಕಸರತ್ತನ್ನ ನಡೆಸಿವೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಒಂದ್ ಕಡೆ ಪ್ರಧಾನಿ ಮೋದಿ ಅವರು ಅಭಿವೃದ್ಧಿ ಹರಿಕಾರ ಅಂತ ಹೇಳಿ ಸಾವಿರ ಕೋಟಿ ರೂಪಾಯಿ ಅನುದಾನಗಳಿಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಫೆಬ್ರವರಿ 23ಕ್ಕೆ ದೆಹಲಿ ವಿಧಾನಸಭೆ ಅವಧಿ ಅಂತ್ಯ ಆಗುತ್ತೆ. ಅವಧಿ ಮುಕ್ತಾಯಕ್ಕೂ ಮುನ್ನವೇ ಚುನಾವಣೆಯನ್ನ